ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಇತಿಹಾಸದ ಪುಟಗಳಲ್ಲಿ ಉಳಿತಕ್ಕಂಥ ಕಾರ್ಯವನ್ನು ಮಾಡಿದ್ರಿ ನೀವು. ಕಬ್ಬು ಬೆಳೆಗಾರರ ಹೋರಾಟದ ಬೆಲೆ ಕೊಡಿಸುವಲ್ಲಿ ತಾವು ಯಶಸ್ವಿ ಆದಿರಿ. ಈ ಪ್ರಭಾವಿ ಸಚಿವರು ವಿಫಲರಾದ್ರ. ಈ ಶ್ರೇಯಸ್ಸನ್ನ ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಸರ್? ನಿಮ್ಮ ಮಾಧ್ಯಮ ಮೂಲಕ ನಾನು ಹೇಳ್ತೀನಿ, ನಾನು ಜೀವನದಲ್ಲಿ ಪ್ರಭಾವಿ ಅಂತ ಯಾರಿಗೆ ಅವಕಾಶನ ಕೊಟ್ಟೇ ಇಲ್ಲ. ನನಗೆ ಉಪದೇಶ ಕೊಟ್ಟ ಗುರು ಪ್ರಭಾವಿ, ಅನ್ನ ಹಾಕಿದ ರೈತ ಪ್ರಭಾವಿ, ಜನ್ಮ ಕೊಟ್ಟ ತಂದೆ ತಾಯಿ ಪ್ರಭಾವಿ ಅಷ್ಟೇ. ಉಳಿದವ್ರು ಯಾರೂ ನನಗೆ ಪ್ರಭಾವಿ ಇಲ್ಲ. ಈ ರಾಜ್ಯದ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರ ಆಗ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಂದು ಅನ್ಯಾಯ ಇರ್ಬೋದು, ಅವ್ರ ವಿರುದ್ಧ ನೇರವಾಗಿ ಧ್ವನಿ ಎತ್ತಕ್ಕಂಥ ತಾಕತ್ ಇಂಚಗೇರಿ ಮಠ ನನಗೆ ಕೊಟ್ಟದ್ದು. ಈ ಧ್ವನಿ ಈ ಜಿಲ್ಲೆಗೆ ಮಾತ್ರ ಸೀಮಿತವಾಗ್ತದೆ, ಇಡೀ ಭಾರತದ ತುಂಬಾ ಪ್ರಚಾರವಾಗ್ತದೆ. ಸರ್, ನೀವು ಪ್ರಶ್ನೆನೇ ಕೇಳಬಾರ್ದಾಗಿತ್ತು. ಯಾಕಂದ್ರೆ ನಿಮಗೂ ಅಲ್ಲಿ ಉತ್ತರನ ಅದ. ಈಗ ನೀವ 9 ದಿನ ನೀವ ಸುದ್ದಿ ಮಾಡಾಕತ್ತೀರಿ, ನೀವ ರಾಜ್ಯಕ್ಕೆ ಏನು ಸುದ್ದಿ ಕೊಡಾಕತ್ತೀರಿ. ಎಲ್ಲಿ ಬೀದರ್, ಮಂಡ್ಯ, ಮೈಸೂರು, ಚಾಮರಾಜನಗರ, ಗದಗ, ಯಾದಗಿರಿ, ಶಹಾಪುರ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಗದಗ, ಧಾರವಾಡ, ಎಲ್ಲಿಂದ ಸರ್ ಜನ? ಏನ್ ರೊಟ್ಟಿ ತರ್ತಾ ಇದ್ದಾರೆ, ಏನ್ ಅಕ್ಕಿ ಕೊಡ್ತಾ ಇದ್ದಾರೆ, ಏನ್ ಹಣ ಕೊಡ್ತಾ ಇದ್ದಾರೆ? ಸಿದ್ಧಾರೂಢರ ಜಾತ್ರೆಗೆ ಸರಿಸಮವಾಗಿ ಗುರ್ಲಾಪುರ ಜಾತ್ರೆ ಆಗಿರ್ತಕ್ಕಂಥ ಈ ಶ್ರೇಯಸ್ಸನ್ನು ಯಾರಿಗೆ ಸಲ್ಲಿಸ್ತೀರಿ ಸರ್? ಇದು ಶ್ರೇಯಸ್ಸು ಮೊದಲನೇದಾಗಿ ನಾನು ಚುನಪ್ಪ ಪೂಜಾರಿಗೆ ಸಲ್ಲಿಸ್ತೀನಿ. ಯಾಕಂದ್ರೆ ಪುಣ್ಯಾತ್ಮ 3 ತಿಂಗಳಿಂದ ಮನಿ ಬಿಟ್ಟಾನ. ರಾತ್ರಿ 4 ಗಂಟೆಗೆ ಮನೆಗೆ ಹೋಗ್ತದ, 6 ಗಂಟೆಗೆ ಬರ್ತಾನ ಪುಣ್ಯಾತ್ಮ. ಎಲ್ಲೆಲ್ಲ ಓಡಾಡ್ತಾನ. ಚುನಪ್ಪ ಪೂಜಾರಿಗೆ ಸಲ್ಲಿಸ್ತೀನಿ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಮುಖಂಡರಿಗೆ ಸಲ್ಲಿಸ್ತೀನಿ, ಕಾರ್ಯಕರ್ತರಿಗೆ ಸಲ್ಲಿಸ್ತೀನಿ, ಈ ರಾಜ್ಯದ ಸಮಸ್ತ ಕಬ್ಬು ಬೆಳೆಗಾರರಿಗೆ ಸಲ್ಲಿಸ್ತೀನಿ. ಈ ಸಿಎಂ ಅವರಿಗೆ ತಮ್ಮಿಂದ ಏನ್ ಬಯಸಬಹುದು? ಏನಿಲ್ಲ ಸರ್, ಫ್ಯಾಕ್ಟರಿ ಮಾಲಕರಿಗೆ ಅವರು ಸ್ವಲ್ಪ ಭಾಗಬಾರ್ದಾಗಿತ್ತು. ಯಾಕಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ನಡಿಬೇಕು. ವಿರೋಧ ಪಕ್ಷ ಅಂದ್ರೆ ಆಡಳಿತ ಪಕ್ಷದ ಕಾವಲ್ ನಾಯಿ ಅಂತ ಕರೀತದ ಸಂವಿಧಾನ. ಅವರು ಕೂಡ ವಿರೋಧ ಪಕ್ಷದವ್ರು ಕೆಲವು ಜನ ಬಂದಿದ್ರು, ಕೆಲಸ ಮಾಡಿದ್ರು. ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ, ಶಿವಾನಂದ ಪಾಟೀಲ್ರು ಬಂದರು. ಎಲ್ಲರೂ ಕೂಡ ಮಾತಾಡಿಕೊಂಡು DC ಅವರ ನೇತೃತ್ವದಲ್ಲಿ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನಾವು ಇನ್ನೂ ನಿರೀಕ್ಷೆ ಇತ್ತು. ನಮ್ದು 3500 ಗಟ್ಟಿ ನಿರ್ಧಾರ ಇತ್ತು. ಆದ್ರೆ ಹೋರಾಟವನ್ನ ಹತ್ತಿಕ್ಕುವಂತ ಕಾರ್ಯ ನಡೀತಾ ಇತ್ತು. ರೈತರು ಕೂಡ ಒಳಗೊಳಗೆ ದಿಗಿಲುಗೊಳ್ಳುತ್ತಾ ಇದ್ರು. ನಾನು ಹೇಳಿದೆ, 100ಕ್ಕೆ 100ರಷ್ಟು ನನ್ನ ಮನಸ್ಸಿನೊಳಗೆ ಇರ್ತಕ್ಕಂಥ ಬೆಲೆ ನಾನು ತಗೊಂಡ ತೀರ್ತೀನಿ ಅಂತೇಳಿ ಸನ್ಯಾಸಿ ನಾಲಿಗೆ ಒಂದೇ ಸಾರಿ ಹೋಗ್ತದ. DC ಆಫೀಸ್ನೊಳಗೆ ಮಾತಾಡಿದ ವಿಡಿಯೋ ಬೇಕಾದ್ರೆ ನೀವು ಕೇಳ್ರಿ. 3300 ಅಂತ ಅವತ್ತ ಮಾತಾಡ್ಬಿಟ್ಟಿನಿ. ನಾನು ನಾಲಿಗೆ ಎಂದೂ ಸುಳ್ಳಂಗಿಲ್ಲ, ಒಂದ್ಸಾರಿ ಹೋದ ದೂಷಿ ಹೋಗಂಗಿಲ್ಲ. ಗುರ್ಲಾಪುರ ಕ್ಲಾಸ್ ನೋಡಿ ಏನೇನು ಮಾತಾಡಿನಿ ಅದೆಲ್ಲ ಆಗೋದು ಶತಸಿದ್ಧ. ರೈತರ ಪಾಲಿನ ನಿಜವಾದ ಸಂತ ತಾವು ಶಶಿಕಾಂತ್ ಗುರುಜಿ ಅವರಿಗೆ ಸರ್, ನಾನು 10 ವರ್ಷದಿಂದ ಇವತ್ತು ನಿಮಗೆ ಹೇಳ್ತೀನಿ, ಸಣ್ಣ ಹಳ್ಳಿ ಕಾರ್ಯಕ್ರಮಕ್ಕೆ ಕರೆದ್ರು ಹೋಗಿನಿ, ಕಾರ್ಡ್ನೊಳಗೆ ಹೆಸರು ಹಾಕಿಲ್ಲ ಅಂದ್ರೂ ಹೋಗಿನಿ, ಅಪರಿಚಿತರು ಫೋನ್ ಹಚ್ಚಿದ್ರು ಹೋಗಿನಿ, ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಹೋಗಿನಿ. ಎಲ್ಲೂ ಕೂಡ ನನಗೆ ದಕ್ಷಿಣೆ ಕೊಡ್ರಿ, ನಾನು ಇಂತಿಷ್ಟು ರೇಟ್ ಅದ ಒಂದು ಪ್ರವಚನಕ್ಕೆ, ಅಥವಾ ನನ್ನ ಕಾರ್ಡ್ನಾಗ ಹಾಕಬೇಕು, ಇವರ ಫೋನ್ ಹಚ್ಚಬೇಕು, ನನ್ನ ಮನೆಗೆ ಬಂದು ಹೇಳಬೇಕು, ಎಂದೂ ಮಾಡಿಲ್ಲ ಸರ್. ನಾನು ಉಸಿರಿನೊಳಗೆ 36 ವರ್ಷ ಎಂದೂ ಕೂಡ ಕೂದಲೇ ಅಹಂಕಾರ ಬಂದಿಲ್ಲ. ಗುರು ಹಂಗೆ ಬೆಳೆಸ್ಯಾನ, ತಂದೆ ತಾಯಿ ಹಂಗೆ ಬೆಳೆಸ್ಯಾರ. ಹೀಗಾಗಿ ಜನ ನಾನು ಅಪ್ಕೊಂಡು ಬಿಡ್ತೀವಿ ಸರ್. ಹೀಗಾಗಿ ಗೆಲುವಾಗಿತ್ತು. ತಮ್ಮ ಹೋರಾಟಕ್ಕೆ ಅಭಿನಂದನೆಗಳು ಸರ್. ಧನ್ಯವಾದ ಸರ್, ತಮಗೂ ಕೂಡ ಅಭಿನಂದನೆ.